ಕಡೆ ನಮ್ಮ CM ಅವ್ರ ಮನೆ, ಈ ಕಡೆ ನಮ್ಮ PM ಅವ್ರ ಮನೆ ಅಂತ ಆ ಥರದ ಗೋಡೆಗಳಿದ್ದಾವೆ ನೋಡಿ ಸ್ನೇಹಿತರೆ. ಹಲೋ ನಮಸ್ಕಾರ, ನಮ್ಮ ಐಕ್ಯರಿಗೆ ಸ್ವಾಗತ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ವಿ ಅಂತಂದರೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ಗೆ ಹೋಗ್ತಾ ಇದ್ವಿ. ಬನ್ನಿ ನೋಡೋಣ. ಇಲ್ಲೀಗ ನೋಡಿ, ಸ್ವಾತಂತ್ರ್ಯ ಉದ್ಯಾನವನ ಎಂದು ಇದನ್ನು ಇಂಗ್ಲೀಷಲ್ಲಿ ಫ್ರೀಡಮ್ ಪಾರ್ಕ್ ಎನ್ನುವುದು. ಇಲ್ಲೇ ಕಾಣ್ತಾ ಇದೆ, ಚಿತ್ರದಲ್ಲೇ ನೋಡ್ತಿರೋ ಹಾಗೆ ಫ್ರೀಡಮ್ ಪಾರ್ಕ್ ಅಂದರೆ ಏನಂತ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಭಾವಚಿತ್ರ ಇದೆ. ಇಲ್ಲಿ ನೋಡಿ, ಇದರಲ್ಲಿ ಏನೇನಿದೆ ಅಂತ ಎಲ್ಲ ಹಾಕವ್ರೆ, ಬೋರ್ಡ್ ಮೇಲೆ ಇಲ್ಲೇ ಹಾಕವ್ರೆ ನೋಡಿ. ಇದರಲ್ಲಿ ಏನೇನಿದೆ ಎಲ್ಲ ಫ್ರೀಡಮ್ ಪಾರ್ಕಲ್ಲಿ ನಾವು ನೋಡಬಹುದಾದ ಒಂದು ಜಾಗ. ಎಲ್ಲರೂ ಒಳಗಡೆ ಬನ್ನಿ, ಎಲ್ಲರೂ ಹೋಗಿ ನೋಡೋಣ. ಸ್ನೇಹಿತರೆ, ನಾವು ಎಂಟ್ರೆನ್ಸ್ಗೆ ನೋಡಬಹುದಾದ ನಮ್ಮದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಇಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ನಮ್ಮ ಇವತ್ತು ಇಲ್ಲಿ ಒಂದು ಸಂಘಟನೆ ಇರುವುದ ಕಾರಣದಿಂದ ಇಲ್ಲೆಲ್ಲ ನಮ್ಮ ಆರಕ್ಷಕರ ಸಿಬ್ಬಂದಿ ವರ್ಗದವರು ಇಲ್ಲೇ ಇದ್ದಾರೆ. ಸೊ ಇದೆ ನೋಡಿ ಫ್ರೀಡಮ್ ಪಾರ್ಕ್. ಫ್ರೀಡಮ್ ಪಾರ್ಕಲ್ಲಿ ಒಂದು ನಾಯಿ ಕೂಡ ಇದೆ ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಫ್ರೀಡಮ್ ಪಾರ್ಕ್ನಲ್ಲಿ ಇನ್ನು ಎಷ್ಟೆಷ್ಟು ಏನೇನೋ ಇದ್ದಾವೆ. ನಾವು ಯಾವ ಕಡೆಯಿಂದ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀವಿ ಸುಮ್ಮನೆ. ಕಾಗೆಗಳು ನೋಡಿ ಎಷ್ಟೋ ದಿವಸ ಆಯಿತು ಸ್ನೇಹಿತರೆ. ನಿಜವಾಗ್ಲೂ ಹೇಳ್ತೀನಿ, 3 ವರ್ಷ ಆಗಿರ್ಬೋದು ಅನ್ಸುತ್ತೆ ನಾನು ಕಾಗೆಗಳನ್ನು ನೋಡಿದೆ ಇರೋದು. 3 ವರ್ಷದ ನಂತರ ಇವಾಗ ನೋಡ್ತಾ ಇದ್ದೀನಿ ಕಾಗೆಗಳನ್ನು. ಯಾಕಂದರೆ ಕಾಗೆಗಳು ಕಾಗೆ ಹತ್ರ ಬರಲಿಲ್ಲ, ಅದೇ ಫೀಲ್ ಆಗ್ತಿರೋದು ಅವನಿಗೆ. ನೋಡಿ ಸ್ನೇಹಿತರೆ, ಎಸ್ಪೆಷಲಿ ಏನಪ್ಪ ಅಂದರೆ ಅದು ಏನೋ ಅಂತಾರಲ್ಲ, ದೇಶ ಸುತ್ತಿ ಕೋಶ ಓದು ಅಂತ, ಆ ಥರ ನಾವು ಓದಿರೋದು ನೆನಪಿರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾವೇನು ಸುತ್ತಾಡ್ತೀವಲ್ಲ ಅದು ಮಾತ್ರ ತುಂಬ ಅಂದರೆ ತುಂಬ ನೆನಪಿರುತ್ತೆ. ಸಮಾಂತರ ಗೋಡೆ ಅಂತೆ. ಅಂದರೆ ಇವೆರಡು ಇರೋದ್ರಿಂದ ಹೇಳಿರ್ಬೋದು ಸಮಾಂತರ. ಸ್ನೇಹಿತರೆ ಇದೆ ನೋಡಿ ಸಮಾಂತರ ಗೋಡೆ ಅಂತ. ಎರಡು ಕಡೆ ಯಾವ ರೀತಿ ಇದೆ ನನಗೆ ಹಿಂಗೆ ಅನ್ಸುತ್ತೆ. ಈ ಕಡೆ ನಮ್ಮ CM ಅವ್ರ ಮನೆ, ಈ ಕಡೆ ನಮ್ಮ PM ಅವ್ರ ಮನೆ ಅಂತ ಆ ಥರದ ಗೋಡೆಗಳಿದ್ದಾವೆ ನೋಡಿ. ಸ್ನೇಹಿತರೆ, ಏನೇ ಪ್ರಾಬ್ಲಮ್ ಆದರೂ ನಾವು ಇರೋದನ್ನೇ ಹೇಳ್ತೀವಿ. ಯಾಕಂದರೆ ನಮ್ಮಿಂದ ನೀವು ಇದ್ದೀರಾ. ಜನರ ಬೆಂಬಲ ಎಲ್ಲಿವರೆಗೂ ಇರುತ್ತೋ ನಾವಂತರೂ ಅಲ್ಲಿವರೆಗೂ ಅಂಜಲ್ಲ. ಇವೆಲ್ಲ ಮೇ ಬಿ ಗ್ರಾನೈಟ್ ಅಂತ ಅನ್ಸುತ್ತೆ, ಇವು ಬಾಂಬ್. ಸಮಾಂತರ ಗೋಡೆ ಅವೇ ಕಾಣಲ್ಲ ಇದು ಸ್ನೇಹಿತರೆ. ಅದರಲ್ಲಿ ಏನು ಗೊತ್ತಾ, ಫ್ರೆಂಡ್ಸ್ ಜೊತೆ ಏನೋ ನಾವು ಬ್ಲಾಗಿಂಗ್ ಮಾಡ್ತೀವಲ್ಲ, ಎಲ್ಲೋ ಸುತ್ತಾಡೋಕೆ ಹೋಗ್ತೀವಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್, ತುಂಬ ಎಂಜಾಯ್ಮೆಂಟ್ ಆಗುತ್ತೆ. ಬಟ್ ನಮ್ಮ ಪ್ರಾಬ್ಲಮ್ ಇದ್ದರೂ ಕೂಡ, ನಾವು ಎಷ್ಟೇ ಪ್ರಾಬ್ಲಮ್ ಇದ್ದರೂ ಕೂಡ ತುಂಬ ಅಂದರೆ ತುಂಬ ನಮ್ಮ ಜೀವನದಲ್ಲಿ ಎಂಜಾಯ್ಮೆಂಟ್ ಮಾಡಿದ್ದೀವಿ. ನನ್ನ ಫ್ರೆಂಡ್ ಅಂತ ಇರ್ತಾನೆ ಅವಾಗ ನಾವು ಎಂಜಾಯ್ ಮಾಡಿದಷ್ಟು ರಿಚ್ ಪೀಪಲು ಎಂಜಾಯ್ ಮಾಡಿಲ್ಲ ಅಂತ. ಅವ್ರು ಮಾಡಿರ್ಬೋದು, ಬಟ್ ನಮ್ಮ ಲೆವೆಲಲ್ಲಿ ಮಾತ್ರ ನಾವು ತುಂಬ ಎಂಜಾಯ್ಮೆಂಟ್ ಮಾಡಿದ್ದೀವಿ ನೋಡಿ ಸ್ನೇಹಿತರೆ. ಇದೆ ನಾಯಿಗಳು ನಮಗೆ ಬೋಳ್ತಾ ಇದ್ದಾವೆ, ಯಾರಿಗೆ ಬೋಳ್ತಾ ಇದ್ದಾವೆ ಅಂತ ಗೊತ್ತಿಲ್ಲ, ಒಟ್ಟಾರೆ ಬೋಳ್ತಾ ಇದ್ದಾವೆ, ನಾಯಿಗಳು ಬೋಳ್ತಾ ಇದ್ದಾವೆ ಸ್ನೇಹಿತರೆ. ನೋಡಿ, ಇದು ಏನಂತ ಗೊತ್ತಾ, ವೀಕ್ಷಣಾ ಗೋಪುರ ಅಂತ. ನಾವು ಆ್ಯಕ್ಚುಲಿ ಮೊದಲು ಮೇಲ್ಗಡೆ ಹೋಗಿ ಅಲ್ಲಿ ಮೇಲ್ಗಡೆ ಬಿಡ್ತಿದ್ರು, ಬಟ್ ಇವಾಗ ಯಾವುದೋ ಒಂದು ಕಾರಣಾಂತರದಿಂದ ಅದನ್ನು ಲಾಕ್ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ನೋಡಿ ಸ್ನೇಹಿತರೆ, ಇದರಲ್ಲಿ ನಿಮ್ಗೆ ಕಾಣಿಸಲ್ಲ ಅಂತ, ನಿಮ್ಮದು ಇದರಲ್ಲಿ ಕಾಣಿಸಲ್ಲ, ಬಟ್ ನಾನು ಹೇಳ್ತೀನಿ ಯಾವುದ್ಯಾವ್ದೈತೆ ಅಂತ. ಬರಾಕ್ ಮೊಮೋಲ್ ಅಂತೆ, ಸಂಗ್ರಹಾಲಯ ಮತ್ತು ಕಾಫಿ ಬಾರ್ ಅಂತೆ, ಸೇಲ್ಸ್ ಆ್ಯಡ್, ವೀಕ್ಷಣಾ ಗೋಪುರ, ಮಕ್ಕಳ ಆಟದ ಆವರಣ, ಜನರಂಗಳ ಮತ್ತು ಟ್ರಿಪಾಜಾಯ್ಡ್ ಪ್ಲೇಡ್ ಅಂತೆ. ಇದೆಲ್ಲ ಇದರಲ್ಲಿದೆ. ಬಟ್ ಇಲ್ಲೊಂದು ಬೋಟ್ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಇದು ಬೋಟ್ ಒಂದು ಫ್ರೀಡಮ್ ಪಾರ್ಕ್. ಇನ್ನೂ ಯಾರ್ಯಾರು ಫ್ರೀಡಮ್ ಪಾರ್ಕ್ನ ನೋಡಿಲ್ಲ, ಒಂದು ಬಿಟ್ಟು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಫ್ರೀಡಮ್ ಪಾರ್ಕು. ಇಲ್ಲಿ ಎಷ್ಟೊಂದು ನೀಟ್ನೆಸ್ ಆಗಿ ಇಟ್ಕೊಂಡಿದ್ದಾರೆ ಅಂದರೆ, ಇಲ್ಲಿ ಎಷ್ಟೊಂದು ನೀಟ್ನೆಸ್ ಆಗಿದೆ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ನೀಟ್ನೆಸ್ ಆಗಿದೆ. ಇಲ್ಲೆಲ್ಲ ಗೋಡೆಗಳು ಮಸ್ತ್ ಚೆನ್ನಾಗಿದ್ದಾವೆ. ಇದೆ ನೋಡಿ, ಸೇಲ್ಸ್ ಆ್ಯಡ್ ಅಂತ. ಸೇಲ್ಸ್ ಆ್ಯಡ್ ಅಂದರೆ ಯಾರಂತ ಗೊತ್ತಾ, ಆವಾಗಿನ ಕಾಲದಲ್ಲಿ ಖೈದಿಗಳನ್ನು ಇಲ್ಲಿ ಹಾಕ್ತಿದ್ರು ಅಂತ ಅರ್ಥ. ಸೇಲ್ಸ್ ಆ್ಯಡ್ ಅಂದರೆ ಇದರಲ್ಲಿ ಏನಪ್ಪ ಅಂದರೆ, ಖೈದಿಗಳನ್ನು ಆವಾಗಿನ ಕಾಲದಲ್ಲಿ, ಅದೇ ಅಂದರೆ ಇದನ್ನು ತೋರ್ಸೋಕೆ ಮಾಡಿದ್ದಾರೆ. ಆವಾಗಿನ ಕಾಲದಲ್ಲಿ ಖೈದಿಗಳನ್ನು ಯಾವ ರೀತಿ ಹಾಕ್ತಿದ್ರು ಅನ್ನೋದು ಇದರಲ್ಲಿ ತೋರಿಸಿದ್ದಾರೆ. ಇಲ್ಲಿ ಒಳಗಡೆ ನೋಡಿ ಸ್ನೇಹಿತರೆ, ಎಲ್ಲೋ ಲಾಕರ್ಗಳಿದ್ದಾವೆ, ಕಾಣುತ್ತಾ? ಕತ್ತಲೆ ಕೋಣೆ ಇದೆ ನೋಡಿ.
ನೀವೆಲ್ಲರೂ ಈ ಥರದನ್ನು ಫಿಲ್ಮಲ್ಲಿ ನೋಡಿರ್ತೀರಾ ಮೇ ಬಿ. ಇಲ್ಲಿದೆ ಎಲ್ಲ ಬ್ಲಾಕ್ 1 ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿ ಕಾಣ್ತಲ್ಲ ಈ ಬೋರ್ಡ್ ಮೇಲೆ, ಇಲ್ಲಿ ಬ್ಲಾಕ್ 1 ಬ್ಲಾಕ್ 2 ಅಂತ ಇತ್ತು. ಮತ್ತು ಒಂದು ಕೋಣೆಯಲ್ಲಿ ಮೇ ಬಿ ಇಬ್ಬರು ಖೈದಿಗಳನ್ನು ಒಳಗಡೆ ಹೋಗೋಕ್ಕಾಗದೇ ಕಾರಣದಿಂದ ಇವೇನೂ ಕ್ಲಿಯರಾಗಿ ಕಾಣಲ್ಲ. ಬಟ್ ಇದರಲ್ಲೆಲ್ಲ ಪಕ್ಷಿಗಳು ವಾಸ ಮಾಡ್ಕೊಂಡಿದ್ದಾವೆ ಸ್ನೇಹಿತರೆ. ಮತ್ತು ಇದು ಸೆಲ್ಸ್ ಬೋರ್ಡ್ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಬರೆದಿದ್ದಾರೆ. ಇಲ್ಲಿ ನೋಡಿ ಏನೈತೆ, ಸೆಲ್ ಸ್ಯಾಡ್. ಸ್ನೇಹಿತರೆ, ಇಲ್ಲಿ ಎಲ್ಲ ಖೈದಿಗಳು ಇರ್ತಾರಲ್ಲ, ಎಲ್ಲ ಖೈದಿಗಳಿಗೆ ಇದರಲ್ಲಿ ಒಂದು ಬಾತ್ರೂಮ್ ಇರುತ್ತೆ, ಅವ್ರಿಗೆ ಮಲಗೋಕ್ಕೆ ಜಾಗ ಇರುತ್ತೆ. ಅಂದರೆ ಯಾರಾದರೂ ಭೇಟಿ ಆಗಬೇಕಂದ್ರೆ ಅವ್ರು ಹೊರಗಡೆನೇ ನಿಲ್ಲಬೇಕು. ಹೊರಗಡೆನೇ ನಿಲ್ಬಿಟ್ಟು ಅವ್ರಿಗೆ ಭೇಟಿಯಾಗಿ ಹೋಗ್ಬೋದು, ಆದರೆ ಒಳಗಡೆ ಹೋಗುವಂತಿಲ್ಲ. ಆ ಥರದ ಒಂದು ನೋಟಿಸ್ ಬೋರ್ಡನ್ನು ಇಲ್ಲಿ ಹೊರಗಡೆ ಹಾಕಿದ್ದಾರೆ ಸ್ನೇಹಿತರೆ. ಅದನ್ನು ನಿಮಗೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಕೋಶಾಗಾರ ಅಂತ ಹೇಳ್ತಾರೆ. ಅದನ್ನು ಇಲ್ಲಿ ತೋರಿಸ್ಬಿಡ್ತೀನಿ, ಇನ್ನೊಮ್ಮೆ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಕಾಣುತ್ತಲ್ಲ, ಕ್ರಿಸ್ತ ಶಕ 1867ರಲ್ಲಿ ನಿರ್ಮಿಸಲಾದ ಈ ಕಟ್ಟಡವು ಪ್ರತ್ಯೇಕಿಸಲಾಗಬೇಕಾದಂತಹ ಖೈದಿಗಳನ್ನು, ರಾಜಕಾರಣಿಯಾಗಬಹುದು ಅಥವಾ ಅಪರಾಧಿಗಳಾಗಿರಬಹುದು, ಒಟ್ಟುಗೂಡಿಸಿ ಸಲುವಾಗಿ ಪ್ರತಿಯೊಂದು ಕೋಶವು ಮಲಗುವ ಸ್ಥಳ ಹಾಗೂ ತೆರೆದ ಶೌಚಾಲಯವನ್ನು ಒಳಗೊಂಡಿರುತ್ತದೆ. ಈ ಕಟ್ಟಡವು ಮಂಡಲಾಕಾರದ ಬಂದಿಖಾನೆಯ ಒಂದು ಭಾಗವಾಗಿದ್ದು, ಕೇಂದ್ರೀಯ ಅವಲೋಕ ಬಿಂದುವಾಗಿ ವೀಕ್ಷಣಾ ಗೋಪುರವನ್ನು ಹೊಂದಿರುತ್ತದೆ. ಬಹುತೇಕ ಮೂಲ ಗೀಚು ಬರಹಗಳನ್ನು ಉಳಿಸಿಕೊಳ್ಳಲಾಗಿದೆ. ಇದರ ಅರ್ಥ ಏನಂದ್ರೆ ಸ್ನೇಹಿತರೆ, ಯಾವುದೇ ರಾಜಕಾರಣಿಗಳು ಇರಲಿ, ಯಾವುದೇ ಖೈದಿಗಾರಗಳಿರಲಿ, ಅದರಲ್ಲಿ ಬಂದಿಯಾಗಿರ್ತಾರಲ್ಲ ನೋಡಿ ಸ್ನೇಹಿತರೆ, ಇದು ಬೋರ್ಡ್ ಥರ ಇದೆ, ಬೋರ್ಡ್ ಥರ ನಿರ್ಮಾಣ ಮಾಡಿದ್ದಾರೆ. ಅದರ ಬೋಟ್ ಅಲ್ಲ, ಆದರೆ ಇದು ಬೋಟ್ ಅಲ್ಲ. ಇದು ಹಾಸ್ಪಿಟಲ್ ಬ್ಲಾಕ್ ಅಂತ ನೋಡಿ. ಹಾಸ್ಪಿಟಲ್ ಬ್ಲಾಕ್ ಯಾವ ಥರ ಇದೆ ಸ್ನೇಹಿತರೆ, ಇಲ್ಲೊಳ್ಳೆ ಲಿಟರಲ್ಲಿ ಕೋರ್ಟ್ ಅಂತ, ಇದು ಸಾಹಿತ್ಯ ಅಂಗಳ. ಅಲ್ಲೆಲ್ಲ ಮಕ್ಕಳಿಗೆ ಆಟಿಕೆ ಸಾಮಾನುಗಳು ಆಟ ಆಡ್ಬೋದು ಅಂತದ. ಇದು ನೋಡಿ, ಎಲ್ಲ ಮೇಲ್ಗಡೆ ಇರೋದೆಲ್ಲ ಬೋಟಿನ ಥರನೇ ಇದೆ. ಎಲ್ಲ ಸೇಮ್ ಬೋಟ್ ಕ್ರಿಯೇಟಿವಿಟಿ ಯಾವ ಥರ ಇರುತ್ತೆ ಅದೇ ಥರ ಇದೆ. ಮೇಲ್ಗಡೆ ಹೋಗ್ಬೋದು, ಆದರೆ ನಾವು ಹೋಗಿಲ್ಲ. ಆ ಕಡೆ ನಾಯಿಗಳು ಇರೋದ ಕಾರಣದಿಂದ ಆ ಕಡೆ ಹೋಗೋಕ್ಕಾಗ್ತಿಲ್ಲ. ಅದೇನೋ ಅಂತಾರಲ್ಲ, ಇಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಬಂದಿದ್ದೀವಿ ಮತ್ತು ನಾಯಿ ಕಡಿದ್ರೆ ಮತ್ತು ಅಲ್ಲಿ ನಮ್ಮ ಮುದ್ದೆಬಾಳಿಗೆ ಹೋಗಬೇಕು ದಾರ ಹಾಕ್ಸ್ಕೊಳ್ಳೋಕ್ಕೆ, ಇಲ್ಲಾಂದರೆ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು. ಅದರಲ್ಲಿ ಅದು ನಾಯಿ ಕಡಿದ್ರೆ ಮಾತ್ರ ಯಾವುದಾದ್ರೂ ರೋಗ ಬರುತ್ತೆ. ಸೊ ಅದಕ್ಕೆ ಈ ಕಡೆ ನಾಯಿ ಇದೆ ಅಂತ ನಮ್ಮ ಫ್ರೆಂಡ್, ಬಟ್ ಇರೋದನ್ನು ಎಲ್ಲ ತೋರಿಸ್ತಾ ಇದ್ದೀವಿ, ಆದಷ್ಟು ತೋರಿಸ್ತಾ ಇದ್ದೀವಿ. ಎಲ್ಲರೂ ನೋಡ್ಕೊಳ್ಳಿ. ನಿಮ್ಗೇನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ಫ್ರೆಂಡ್ಸ್, ಆದಷ್ಟು ನೀವೆಲ್ಲ ಎಂಜಾಯ್ಮೆಂಟ್ ಮಾಡಿ. ನೀವು ಎಷ್ಟು ಎಂಜಾಯ್ಮೆಂಟ್ ಮಾಡ್ತೀರಾ, ಯಾಕಂದರೆ ನಮ್ಮ ಜೀವನ ಇರೋದು ನನ್ನ ಪ್ರಕಾರ 30 ವರ್ಷ ತನಕ ಮಾತ್ರ ನಾವು ಫ್ರೀಡಮ್ ಇರ್ಬೋದು. ಹಬ್ಬ ಅಂದರೆ ಮದುವೆ ಆಗಿಲ್ಲ ಅಂದರೆ 30 ವರ್ಷ ತನಕ ನಾವು ಫ್ರೀಡಮ್ ಇರ್ಬೋದು. ಆಮೇಲೆ ನಮ್ಮ ಫ್ರೀಡಮ್ ಅನ್ನೋದೇ ಸಿಗೋಲ್ಲ. ಸೊ ಏನಂತೀರಾ, ಅದಕ್ಕೆ ನೀವು ಫ್ರೆಂಡ್ಸು ಅವರಲ್ಲಿ ಕೇಳ್ತೀರಾ, ನನ್ನ ಎಂಜಾಯ್ಮೆಂಟ್ ಬಗ್ಗೆ ಅವ್ರೇನು ಹೇಳ್ತಾರೆ ಕೇಳಿ ಫ್ರೆಂಡ್ಸ್. ನಾವು ಎಂಜಾಯ್ಮೆಂಟ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಸದ್ಯಕ್ಕೆ ನೀವು ಸುಮ್ಮನಿದ್ರೆ ಅಷ್ಟೇ ಸಾಕಂತ. ಓಕೆ ಸ್ನೇಹಿತರೆ, ಮತ್ತೆ ಆಮೇಲೆ ತೋರಿಸ್ತೀನಿ. ಎಲ್ಲರೂ ಸ್ನೇಹಿತರೆ, ಇಲ್ಲಿ ತುಂಬ ಆಟ ಆಡೋಕ್ಕೆ ಸಾಮಾನುಗಳಿದಾವೆ. ಇಲ್ಲಿ ನೋಡಿ, ಇವರು ಬಂದು ಇಲ್ಲಿ ಆಟ ಆಡ್ತವ್ರೆ, ಕಾಣುತ್ತಲ್ಲ. ಫ್ರೀಡಮ್ ಪಾರ್ಕ್ನಲ್ಲಿ ಇದು ಈ ಥರ ಇದೆ. ಇದು ಏನು ಗೊತ್ತಾ, ಇದು ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ ಇವಾಗ. ಇದು ಬಸ್ ಸ್ಟ್ಯಾಂಡ್ ಆಗುತ್ತೆ ಇವಾಗ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಇದು ನಮ್ಮ ಫ್ರೀಡಮ್ ಪಾರ್ಕ್. ಇಲ್ಲೆಲ್ಲ ತುಂಬ ತಂಪಿದೆ ಸ್ನೇಹಿತರೆ, ಇರೋಕ್ಕಂತೂ ತುಂಬ ಇಂಟ್ರೆಸ್ಟ್ ಆಗ್ತಾಯಿದೆ. ಬಟ್ ಇದು ನಮ್ಮ ತವ್ರ ಮನೆ ಅಲ್ವಲ್ಲ, ಅದಕ್ಕೆ ಮತ್ತೆ ಊರಿಗೆ ಹೋಗ್ಬೇಕು ನಾವು ಸ್ನೇಹಿತರೆ. ಇದು ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ, ಬಟ್ ನೋಡಿ ಇದು ಫ್ರೀಡಮ್ ಪಾರ್ಕಲ್ಲೇ ಇರೋದು. ಸರ್ ಹೆಂಗೆ ಬರ್ತೀವಿ? ಓಕೆ, ಅಲ್ಲಿ ನೋಡಿ ವಾಚ್ಮೆನ್ ಹೇಳ್ತಾ ಇದ್ದಾರೆ ಟೈಮ್ ಆಗಿದೆ ಹೊರಗಡೆ ಬನ್ನಿ ಅಂತ. ಸೊ ಹೊರಗಡೆ ಹೋಗ್ಬೇಕಂತ ಮಾಡಿದ್ದೀವಿ. ಓಕೆ ಸರ್, ಬರ್ತಾಯಿದ್ದೀವಿ ಹೊರಗಡೆ, ಟೈಮ್ ಆಗಿದೆ. ಸೊ ಅದಕ್ಕೆ ಹೊರಗಡೆ ಕಳಿಸ್ತಾರೆ ವಾಚ್ಮೆನು. ಶ್ರೀಗಂಧದ ಓಕೆ, ಬೈ ಬೈ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಭೇಟಿ ಆಗೋಣ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಬೈ ಬೈ.